ಮುಳಬಾಗಿಲು ತಾಲೂಕಿನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ದಿ ಶ್ರೀ ಆಲಂಗೂರ್ ಶ್ರೀನಿವಾಸ್ ರವರ ಜ್ಞಾಪಕಾರ್ಥವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಲೆ ಮಕ್ಕಳಿಗೆ ಪೆನ್ನು, ಬುಕ್, ಜಾಮೆಟ್ರಿ ಬಾಕ್ಸ್ ಮುಂತಾದ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಗುಡಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಆಲಂಗೂರು ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಡಾ ಭವಾನಿ, ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವ್ಯವಸ್ಥಾಪಕರು ಹಾಗೂ ಅಧ್ಯಕ್ಷರು, ವಾಣಿಗಾನಹಳ್ಳಿ ಬಾಲಕೃಷ್ಣ, ಗೌರವಾಧ್ಯಕ್ಷರು, ತನ್ವೀರ್ ಪಾಷಾ, ಚಿನ್ನಿ ಗಂಗಾಧರ, ಶಾಲೆಯ ಮುಖ್ಯ ಶಿಕ್ಷಕರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮುಖಂಡರು ಭಾಗವಹಿಸಿದರು. ಏನಿವತ್ತು ಇಲ್ಲಿ ಸೇರಿರುವ ನಿಜವಾಗ್ಲೂ ಯಾಕಂದ್ರೆ ತುಂಬಾ ಸಂತೋಷನಾಗುತ್ತೆ, ಅದೇ ರೀತಿ ದುಃಖನಾಗುತ್ತೆ. ಇವತ್ತು ಈ ಮಕ್ಕಳಿಗೆ ನಾವು ಏನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ, ಅದೇ ರೀತಿ ನನ್ನ ಆರಾಧ್ಯ ದೈವ, ನನ್ನ ತಂದೆ ಸಮಾನರಾದ ಶ್ರೀ ಮಾಜಿ ಪೌರಾಡಳಿತ ಸಚಿವರು ದಿವಂಗತ ನೇತ ಆಲಂಗೂರು ಅವ್ರ ಹೆಸರಲ್ಲಿ ಒಂದು ಕಾರ್ಯ ಮಾಡಬೇಕಂತ ನಾನು ಟ್ರಸ್ಟ್ ಮಾಡಿರೋದೇ ಅವ್ರ ಸೇವಾ ಕಾರ್ಯಕ್ರಮ ಮಾಡ್ಕೋಬೇಕಂತ, ಅವ್ರ ಹೆಸರಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಗುಡಿಪಲ್ಲಿ ಅಲ್ಲಿ ಏನು ಸರ್ಕಾರಿ ಶಾಲೆ ಇದೆಯೋ ಆ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ನಾವು ಒಂದು ಕಲಿಕಾ ಸಾಮಗ್ರಿ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಮೊದಲನೇದಾಗಿ ಪ್ರೋತ್ಸಾಹಕರಾಗಿ ನಮ್ಮ ಅಕ್ಕ ಅವರು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಭವಾನಿ ಅಕ್ಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ತನ್ವೀರನ್ನಾಗ್ಲಿ, ಅಕ್ಷರ ಆಗ್ಲಿ, ಭಾಷಾ ಬೈ, ಚಿನ್ನಿ, ಹರಿ, ನಮ್ಮ ಬೈಚಪ್ಪಣ್ಣ ಸದಸ್ಯರು ಎಲ್ಲ ಸೇರಿ ಇದಕ್ಕೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ತಿಳಿಸ. ಅದೇ ರೀತಿ ಈ ಭಾಗದ ನಾನು ಯಾಕಂದ್ರೆ ಅವ್ರನ್ನ ನರಸಿಂಹರೆಡ್ಡಿನ, ನಾನು ಸಮಸಿಂಹಾರೆಡ್ಡಿ ನಾನು ಪರ್ಸನಲ್ ಆಗಿ ಕರೆಯೋದು. ನಮ್ಮ ನರಸಿಂಹಾರೆಡ್ಡಿನ ಅವ್ರಿಗೆ ಹಿರಿಯರು, ದೊಡ್ಡವರು, ಅನೇಕ ಜನ ಎಲ್ಲ ಗಣ್ಯ ವ್ಯಕ್ತಿದ್ದಾರೆ. ಪ್ರತಿಯೊಬ್ಬರಿಗೂ ದಯವಿಟ್ಟು ಅನಿತಾ ಭಾವಿಸಬೇಡಿ, ಯಾಕಂದ್ರೆ 4-5 ಕಡೆ ಕಾರ್ಯಕ್ರಮಗಳಿದೆ. ಅದರಿಂದ ಎಲ್ರಿಗೂ ಇಲ್ಲಿ ಸೇರಿರುವ, ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತಾ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಮಿತ್ರರು ನನಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಏನೇ ಚಿಕ್ಕ ಕಾರ್ಯಕ್ರಮ ಮಾಡಿದ್ರೆ ಅಟ್ಲೀಸ್ಟ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಪ್ರತಿಯೊಬ್ಬರು ಪ್ರತಿಯೊಂದು ನಮ್ಮ ಜಯಸಿಂಹ ಮೂಡಲಿಕಿನ ಚಲಪತಿ ಸರ್ ಆಗಿರ್ಬೋದು, ನಮ್ಮ ಇವರು ಶಿವ ಸರ್ ಆಗಿರ್ಬೋದು, ಪ್ರತಿಯೊಬ್ರು ನನಗೆ ಪ್ರೋತ್ಸಾಹ ಮಾಡ್ತಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾಕೆ ನಮ್ಮ ಆಲಂಗೂರು ಸಿನನ್ನ ಅವ್ರ ಹೆಸರಲ್ಲಿ ಮಾಡ್ಬೇಕಂತಂದ್ರೆ ಅವರು ಮಾಡಿರುವ ಸೇವಾ ಕಾರ್ಯಕ್ರಮಗಳು ಎಲ್ರಿಗೂ ಗೊತ್ತಿರೋದು ತಾಲೂಕಲ್ಲಿ. ನಾನು ಹೇಳೋದಕ್ಕಂತೂ ದೊಡ್ಡವರು ಹೇಳೋದ ಚಂದ ಅಂತ ಅನ್ಸುತ್ತೆ, ಯಾಕಂದ್ರೆ ಅವರು ಮಾಡಿರೋ ಕಾರ್ಯಕ್ರಮಕ್ಕೆ ನಾನು ಹೇಳೋದಕ್ಕೆ ನಾನು ಚಿಕ್ಕವನ ಆಗ್ತೀನಿ. ಅದೇ ರೀತಿ ಅವ್ರ ಹೆಸರು ನಾನೇನು ಹೊಸದಾಗಿ ಉಳಿಸ್ಬೇಕಿಲ್ಲ. ಈ ತಾಲೂಕ್ ಜನ ಇರೋವರೆಗೂ ಇಡೀ ಎಲ್ಲ ಸ್ಟೇಟ್ ಅಲ್ಲೇ ಗೊತ್ತಿರೋದೆ. ಅವರು ಅಸೆಂಬ್ಲಿ ಟೈಗರು ಆ ತರ ಖ್ಯಾತಿ ಪಡೆದಿರೋರು. ಅದೇ ರೀತಿ JDS ಪಕ್ಷದಲ್ಲೇ ಆಗ್ಲಿ, ಇವತ್ತು ಅಣ್ಣವ್ರು ಬದುಕಿದ್ರೆ JDS ಪಕ್ಷದಲ್ಲಿ ಸ್ಟೇಟ್ ಅಲ್ಲಿ ಅವರು ಮೇನ್ ಪಿಲ್ಲರ್ ಆಗಿರ್ತಾ ಇದ್ರು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ನೋಡ್ತಾ ಇದ್ದೆ, ಕುಮಾರಣ್ಣ ಅವರು, ನಮ್ಮ ಅಪ್ಪಾಜಿ ಅವರು, ದೇವೇಗೌಡ ಅಪ್ಪಾಜಿ ಅವರು ಅವ್ರನ್ನ ಎಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತಿದ್ರು, ಅದನ್ನ ಜೋಡಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಅದೇ ರೀತಿ ಕೆಲವು ಕಾರಣಾಂತರಗಳಿಂದ ದೇವರು ಅವ್ರನ್ನು ನಮ್ಮಿಂದ ಎಲ್ಲರಿಂದ ದೂರ ಪಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕಂತ, ನಿಜವಾಗ್ಲೂ ಶಾಶ್ವತವಾಗಿ ಉಳಿಯೋ ಕೆಲಸಗಳು ಅವ್ರು ತುಂಬಾ ಮಾಡಿದ್ದಾರೆ. ಸುಮಾರು ಅನುದಾನಗಳು ಮಾಡಿ, ಶಾಲಾ ಕಾಲೇಜುಗಳಾಗ್ಲಿ, ಹಾಲ್ ಡೈರಿಗಳಾಗ್ಲಿ, ಏನು ಮೂಲಭೂತ ಸೌಕರ್ಯಗಳು ನಮ್ಮ ತಾಲೂಕಲ್ಲಿ ಬೇಕು, ಹಳ್ಳಿಗಳಿಗೆ ರೋಡ್ಗಳಿಂದ ಹಿಡಿದು ಅವರು ಆಲ್ಮೋಸ್ಟ್ ಮಾಡಿದ್ದಾರೆ. ಆ ಟೈಮಲ್ಲೇ ಮಾಡಿದ್ದಾರೆ. ನನ್ನ ಪ್ರಕಾರ ಇವಾಗ ಏನ್ ಮಾಡಿದ್ರು ಅದು ಡೆಮಾಲೇಷನ್ ಮಾಡ್ಕೊಂಡು ಹೊಸದಾಗಿ ಮತ್ತೆ ಏನಾದ್ರು ಅದು ಹಳೇದಾದ್ರೆ ಹೊಸ ಕಟ್ಟುವ ತರ ಮಾಡ್ಬೇಕು ಹೊರತು ಅವರೆಲ್ಲ, ಯಾಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು ಅಣ್ಣ ಅವರು. ಅದರಿಂದ ಅವ್ರಿಗೆಲ್ಲ ರೈತರ ಕಷ್ಟ ಅಂತ ಏನು ಗೊತ್ತು. ಹಾಲು ಎತ್ಕೊಂಡು ಹೋಗಕ್ಕೆ ದೂರ ಆದ್ರೆ ಒಂದು ಊರಲ್ಲಿ ಡೈರಿ ಮಾಡ್ಬೇಕಂತ ಅನೇಕ ಊರುಗಳಲ್ಲಿ ಡೈರಿ ಮಾಡಿಕೊಟ್ಟು ಅನೇಕ ನಮ್ಮ ಗಣ್ಯ ವ್ಯಕ್ತಿನ ಲೀಡರ್ ಆಗಿ ಬೆಳೆಸಿ ಅಣ್ಣ ಅವರು ಎಲ್ರನ್ನೂ ಆಗ್ಲಿ ದೂರ ಹೋಗಿದ್ದಾರೆ. ಅದಕ್ಕೆ ಅವ್ರ ಹೆಸರು ಉಳಿಬೇಕಂತ ನನಗೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರ ಹತ್ರ ಬೆಳೆಯಕ್ಕೆ ಒಂದು ದೇವ್ರು ನನಗೆ ಅವಕಾಶ ಕೊಟ್ಟು
ಇವತ್ತು ಎಷ್ಟೋ ಕಲ್ತಿದ್ದೀನಿ, ಇನ್ನೂ ಕಲಿಬೇಕಾಗಿದೆ. ಏನು ನಾನು ಕಲ್ತಿಲ್ಲ, ಇನ್ನೂ 0% ಅಲ್ಲಿ ಇದ್ದೀನಿ. ಅದರಿಂದ ಇನ್ನೂ ಅನೇಕ ಜನ ಮಾತಾಡ್ಬೇಕಾಗಿದೆ. ದಯವಿಟ್ಟು ಪ್ರತಿ ಒಬ್ಬರಿಗೂ ನಾನು ಹೇಳೋದಷ್ಟೇ, ನಮ್ಮ ಕೈಯಲ್ಲಿ ಆದಷ್ಟೇ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಒಬ್ಬರಿಗೆ ಅನ್ನ ಕೊಡುವಷ್ಟು ದೇವ್ರು ನನಗೆ ಕೊಳ್ಳಿ ಸಾಕು ಅಂತ ಕೇಳ್ಕೊಳ್ತೀನಿ. ಒಬ್ಬರಿಗೆ ಸಹಾಯ ಮಾಡೋ ಗುಣ ದೇವ್ರು ಕೊಡ್ಬೇಕು. ಯಾಕಂದ್ರೆ ಇರೋರೆಲ್ಲ ದಾನ ಮಾಡಕ್ಕಾಗಲ್ಲ, ಅದೇ ರೀತಿ ದಾನ ಮಾಡೋರೆಲ್ಲ ಇರೋರೇ ಇಲ್ಲ. ಅದರಿಂದ ನಮ್ಮ ಟ್ರಸ್ಟ್ನ ನಾನು ಪ್ರತಿಯೊಬ್ಬ ಟ್ರಸ್ಟ್ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಅಕ್ಕ ಅವರು ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನಗೆ ಹೇಳ್ತಾ ಇಲ್ಲ, ಒಂದು ತಾಯಿ ಹೊಟ್ಟೆಲ್ ಹುಟ್ಟಿಲ್ಲ, ಅವ್ರು ನನಗೆ ಯಾವತ್ತೂ ಒಂದು ತಮ್ಮನ ತರ ನೋಡ್ಕೊಳ್ತಾರೆ. ನಾನು ಪ್ರತಿಯೊಂದು ವಿಷಯದಲ್ಲಿ ಅಕ್ಕಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟು ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲ ನಮ್ಮ ಶಾಲಾ ಸಿಬ್ಬಂದಿ ವರ್ಗಕ್ಕೆ, ಯಾಕಂದ್ರೆ ಶಿಕ್ಷಕರಿಲ್ಲ ಅಂದ್ರೆ ಯಾರು ಇಲ್ಲ, ನಾನು ಕ್ಷಮಿಸಿ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿರ್ಬೋದು. ದಯವಿಟ್ಟು ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.